ನಾನು ಹೇಳ್ತಾ ಇದ್ದೀನಲ್ಲ, ಕಲಾಸಕ್ಕೆ ಒಂದ್ಸಲಿ ವಿಸಿಟ್ ಮಾಡಿ. ನಾವು ಕಲಾಸ ಬಂದರೆ ಒಬ್ಬ ಬೈಕರ್ ಆಗಿ ಕೇತನ್ಮಕ್ಕಿ ಹೋದರೆ ದಿ ಬೆಸ್ಟ್ ಪ್ಲೇಸು ಆ್ಯಕ್ಚುಲಿ ಬೈಕರ್ಸ್ಗೆ. ಜನ ಜಾಸ್ತಿ ಆದರೆ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವರೆಡ್ಡಿ. ಹೇಗಿದ್ರೆ ಎಲ್ಲರೂ? ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತು ನಾವು ಕಲಸಲ್ಲಿ ಸ್ಟೇ ಆಗಿದ್ವಲ್ಲ ಎಸ್ಟರ್ಡೇ. ಇವತ್ತು ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಸಂಸೆ, ಅದೆಲ್ಲಪ್ಪ. ಹಾಂ, ಸ್ಟೇ ಮಾಡಿದ್ದು ಹೋಟೆಲು ಇದೆ. 3 ಜನ ಇಲ್ಲೇ ಸ್ಟೇ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ತುಂಬ ಅಫೋರ್ಡಬಲ್ ಕೂಡ. ಹೇಳ್ತೀನಿ ಅದ್ರ ಬಗ್ಗೆ. ಇಲ್ಲಿಂದ ನಾವು ಡೈರೆಕ್ಟ್ ಇವಾಗ ಸಂಸೆ, ಒಂದು ಗಣೇಶನ ಟೆಂಪಲ್ ಫಸ್ಟು, ಅಲ್ಲಿಗೆ ಹೋಗೋಣ. ಅಲ್ಲಿಂದ ನಾನು ಆ್ಯಕ್ಚುಲಿ ನಾನು ರೈಡ್ ಮಾಡ್ತಾ ಮಾತಾಡ್ತೀನಿ. ಲೇಟ್ ಮಾಡೋದು ಬೇಡ, ಬರೀ ಒಂದು ಟಾಪ್ ಬಾಕ್ಸ್ ಫಿಟ್ ಮಾಡಿಕೊಂಡು ರೈಡ್ನ ಸ್ಟಾರ್ಟ್ ಮಾಡಿಬಿಡೋಣ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಲೆಟ್ ಜಂಪ್ ಇನ್ ದ ರೈಡ್. ಇನ್ನೇನಾದರೂ ರೈಡ್ ಮಾಡ್ತಾ ಮಾತಾಡೋಣ. ಲೆಟ್ಸ್ ಗೋ. ರೆಡಿ ಆಯ್ತಪ್ಪ, ಹೊರಡ್ತಾ ಇದ್ದೀವಿ. 9:20 ಆಯಿತು. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ರೆಡಿ ಆಯಿತು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾವು ಡೈರೆಕ್ಟ್ ಇಲ್ಲಿಂದ ಸಂಸೆ ಅಂದರೆ ಗಣೇಶನ ಟೆಂಪಲ್, ಅಲ್ಲೆಲ್ಲ ಶೂಟಿಂಗ್ ಗೀಟಿಂಗ್ ಎಲ್ಲ ನಡೆಯುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ನೋಡ್ಬೋದು ನೀವು, ತುಂಬ ದೊಡ್ಡ ಬ್ರಿಡ್ಜ್ ಕಟ್ತವ್ರೆ, ಬಟ್ ಚೆನ್ನಾಗಿದೆ ಇದು ರಿವರು. ನಾವು ಇದ್ದಿದ್ದು ಬಂದ್ಬಿಟ್ಟು ಇಲ್ಲೇ ರಿವರ್ ಸೈಡೇ ಇದೆ. ನಾನು ನಿಮಗೆ ತೋರಿಸ್ನೋ ಇಲ್ಲೋ ಗೊತ್ತಿಲ್ಲ, ಈ ವ್ಲಾಗಲ್ಲಿ ತೋರಿಸ್ತೀನಿ. ಬ್ರೇಕ್ಫಾಸ್ಟ್ ತಿಂದು 10:30 ಸಿಕ್ಕಾಪಟ್ಟೆ ಬಿಸಿಲು, ಸೆಕೆ. ಏಕೆ ಯಶವಂತ್ ಬ್ರೋ ಫ್ಯೂಲ್ ಹಾಕ್ಸಕ್ಕೆ ಸ್ಟಾಪ್ ಮಾಡಿದ್ರು. ನಮ್ಮದಿದೆ, ಆವಾಗ ಫುಲ್ ಟ್ಯಾಂಕ್ ಮಾಡಿಸಿದ್ವಲ್ಲ ನಿನ್ನೆನೆ. ಸೆವೆನ್ ಕಿಲೋಮೀಟರ್ಸ್ ಅಂತೆ ಇಲ್ಲಿಂದ ಸಂಸೆ. ಲೊಕೇಶನ್ಸ್ ಅಂತೂ ಒಂದಕ್ಕಿಂತ ಇನ್ನೊಂದು ಬೆಟರ್ ಆಗಿದೆ ಗುರುವೆ. ಏನು ಲೊಕೇಶನ್ಸ್ ಅಪ್ಪ ನೋಡಿ. ಒಂದು ಲೊಕೇಶನ್ ಚೆನ್ನಾಗಿದೆ ಅಂದರೆ ಇನ್ನೊಂದು ಲೊಕೇಶನ್ ಅದಕ್ಕಿಂತ ಬೆಟ್ರಾಗಿರೋದು ಕಾಣಿಸುತ್ತಪ್ಪ ನೋಡಿ. ನಾನು ನಿಜವಾಗ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಚಿಕ್ಕಮಂಗ್ಳೂರು, ಊಟಿ ಹೋಗ್ಬೇಕು ಅಂತ ಇದ್ದವರು ಒಂದ್ಸಲಿ ಕಲಾಸನೂ ಕೂಡ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ನೇಚರ್ ಪ್ಲೇಸ್ ಇದೆ ಆ್ಯಕ್ಚುಲಿ ಕಲಾಸ. ಟ್ರೈ ಮಾಡಿ ಒಂದ್ಸಲಿ. ಬಂದಿದ್ದೀವಿ ಅನಿಸುತ್ತೆ, ಇದೇ ಪ್ಲೇಸು. ಎಲ್ಲಿ ನಿಲ್ಸ್ಬಿಟ್ಟು ಹೋಗೋದು ಇವಾಗ? ಮಾಡು 5. ಹಾಂ, ಇದು ಟೆಂಪಲ್ಲು ಚೆನ್ನಾಗಿದೆ. ಪರವಾಗಿಲ್ಲ, ಜನ ಕಮ್ಮಿ ಇದ್ದಾರೆ. ಸಂಡೇ ಬೇರೆ ಅಲ್ವಾ ಇವತ್ತು. ಚೆನ್ನಾಗಿದೆ. ಮೇಲೆ ಗಣೇಶನ ಟೆಂಪಲ್ ಇದೆ, ತೋರಿಸ್ತೀನಿ ನಾನು ನಿಮಗೆ. ಅದು ಹೋಗ್ತಾ ಇದ್ದೀವಿ ಅಲ್ಲಿಗೆ. ಬೈಕ್ಸ್ ಅಲ್ಲೂ ಪಾರ್ಕ್ ಮಾಡಿದ್ವಿ. ಕಿಶೋರ್ ಬ್ರೋ ಕಾಣಿಸ್ತಾ ಇದ್ದಾರೆ ಬ್ಯಾಕ್ ಸೈಡಲ್ಲಿ. ಡೈರೆಕ್ಟ್ ಅಲ್ಲಿ ಹೋಗ್ಬಿಡೋಣ. ಸಿಕ್ಕಾಪಟ್ಟೆ ಶೇಖರ್ ಬಾಸ್. ಹಾಂ ಆಯಿತು ಗುರುವೆ, ಹತ್ತುತ್ತಾ ಇದ್ದೀವಿ. ಯಶವಂತ್ ಬ್ರೋ ಕ್ಯಾಮ್ರಾ ಸೆಟಪ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ಅಲ್ಲಿ ಆ ಶಟಲ್ ನೋಡಿ, ಮತ್ತೆ ಚೆನ್ನಾಗಿ ಬರುತ್ತೆ. No, don't think he ever really knew me. I have run quite a distance, so
ಮುಗೀತು ಆ್ಯಕ್ಚುಲಿ ಟೆಂಪಲ್ ಹತ್ರ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು ಯಶವಂತಪುರ ಚೆನ್ನಾಗಿದೆ. ಸಂಸೆ ಅಂತ ಕರೀತಾರೆ ಏರಿಯಾ ಹೆಸರಿದು. ಸಿನಿಮಾ ಶೂಟಿಂಗ್ಸು ತುಂಬ ಆಗ್ತವೆ ಇಲ್ಲಿ, ತುಂಬ ಚೆನ್ನಾಗಿದೆ ಹುಡುಗ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ಯಶವಂತಪುರ ಏನೋ ಮಾಡ್ತವ್ರೆ ನೋಡಿ, ಅವ್ರದ್ದೇ ಶಾರ್ಟ್ಸು. ನೀವು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಒಂಚೂರು ಬ್ಲರ್ ಶಾರ್ಟ್ಸ್ ಆಗಿರಲಿ, ಒಳ್ಳೆ ಫೋಟೋಗ್ರಫಿ ಮಾಡಿದ್ದಾರೆ. ಅಂದರೆ ಕ್ರೆಡಿಟ್ ಕೊಡ್ಸು ಕಂಪ್ಲೀಟು ಯಶ್ ಬ್ರೋಗೆ. ತುಂಬ ಚೆನ್ನಾಗಿ ಫೋಟೋಗ್ರಫಿ ಮಾಡ್ತಾರೆ. ಅರೌಂಡ್ ನಮಗೆ ಕಲಸದಿಂದ ಇಲ್ಲಿಗೆ 7 ಕಿಲೋಮೀಟರ್ಸ್ ಆಗುತ್ತೆ. ಅಷ್ಟೇ. ಇಲ್ಲಿಂದ ನಾವು ಮತ್ತೆ ನೋಡ್ತೀವಿ. ಇನ್ನೂ ಒಂದು ಪ್ಲೇಸ್ ಹೇಳಿದ್ರು ಕಿಶೋರ್ ಬ್ರೋ. ಯಾವುದು ಇನ್ನೊಂದು ನೆಕ್ಸ್ಟ್ ಪ್ಲೇಸು? ಕಲಾಸ ಹ್ಯಾಂಗಿಂಗ್ ಬ್ರಿಡ್ಜ್. ಇಲ್ಲಿಂದ ಡೈರೆಕ್ಟಿಂದ ನಾವು ಕಲಾಸ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗೋಣ. ಅಲ್ಲಿ ವೀಡಿಯೋಸ್ ತೋರಿಸ್ತೀನಿ ನಾನು. ಲೆಟ್ಸ್ ರೈಡ್ ಮಾಡ್ತಾ ಮಾತಾಡೋಣ ಇನ್ನೇನಿದ್ರು. ಜನ ಜಾಸ್ತಿ ಆದರೆ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ನೋಡೋದಕ್ಕೆ ಖುಷಿ ಪಡಬೇಕು, ವಿಚಿತ್ರವಾಗಿ ನೋಡ್ತಾರೆ ಅಂತ ಎಂಬ್ಯಾರಸಿಂಗ್ ಆಗಿರುತ್ತಪ್ಪ. ನಾಚಿಕೆ. ಹಾಂ, ಚೆನ್ನಾಗಿದೆ ಲೊಕೇಶನ್ ಮಾತ್ರ ಹೈಲೈಟಸ್. ನೀವು ನೋಡಿರ್ತೀರ ಡ್ರೋನ್ ಶಾಟು, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನ, ನೀವು ಚಿಕ್ಕಮಂಗ್ಳೂರ್ಕಿನ್ನ ಕಲಾಸ ಬಂದರೆ ತುಂಬ ಎಂಜಾಯ್ ಮಾಡ್ತೀರ ಲೊಕೇಶನ್ನ. ಹಿಲ್ ಸ್ಟೇಷನ್ನು ಕಂಪೇರ್ ಟು ಚಿಕ್ಕಮಂಗ್ಳೂರು ತುಂಬ ಚೆನ್ನಾಗಿದೆ. ಟೀ ಎಸ್ಟೇಟ್ ಆಗಲಿ, ಲೊಕೇಶನ್ಸ್ ಆಗಲಿ ತುಂಬ ಚೆನ್ನಾಗಿದೆ. ನೇಚರ್ ಇಷ್ಟಪಡೋರು ಬರಬೇಕು ಗುರು ಇಲ್ಲಿ. ಸಿಕ್ಕಾಪಟ್ಟೆ ಅಡ್ವೆಂಚರ್ ಇದೆ, ತುಂಬ ಚೆನ್ನಾಗಿದೆ. ಅಡ್ವೆಂಚರ್ ಮಾಡೋದಂದರೆ ಇಷ್ಟ, ಬಟ್ ಗಾಡಿ ಬೀಳ್ಸ್ಕೊಂಡು ಡ್ಯಾಮೇಜ್ ಆಗುತ್ತೇನೋ ಅಂತ ಭಯ. ಈ ಎಕ್ಸ್ಪೆನ್ಸಿವ್ ಬೈಕ್ ಸಿಕ್ಕರೆ ಹಿಂಗೆ ಗಾಡಿ ಬೆಂಡ್ ಆಗಿದ್ರೆ ಮತ್ತೆ ಹಿಡಿಯೋಕ್ಕಾಗಲ್ಲ, ಅದು ಪ್ರಾಬ್ಲಮ್ಮು. ವೆಯ್ಟ್ ಜಾಸ್ತಿ ಅಲ್ವಾ, ಅದಕ್ಕೆ ಅಡ್ವೆಂಚರ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಅಡ್ವೆಂಚರ್. ಕಲಾಸ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದಿದ್ವಿ. ತುಂಬ ಚೆನ್ನಾಗಿದೆ, ನಾನು ನಿಮಗೆ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಬಟ್ ಜನನೂ ಇಲ್ಲ. ದಟ್ ಈಸ್ ದ ಗುಡ್ ಒನ್. ಗುರು ವುಡ್ಡಲ್ಲ ಗುರು, ಸಿಮೆಂಟಲ್ಲಿ ಹೆಂಚುಗಳ ಥರ ಹಾಕಿದ್ದಾರೆ. ಸಖತ್ ಸ್ಟ್ರಾಂಗ್ ಇದೆ. ಬ್ರಿಡ್ಜ್ ಮೇಲೆ ಇದ್ದೀನಿ ನಾನು ಇವಾಗ. ಹಾಯ್. ಓಕೆ. ಬ್ಯಾಂಗ್ಳೂರು. ಹೌದು, ಇಲ್ಲ ಕರ್ನಾಟಕನೇ. ಅವ್ರು ಆಂಧ್ರ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ ಅಷ್ಟೇ. ಹೌದಾ? ಓಕೆ. ಸೂಪರಾಗಿದೆ ಲೊಕೇಶನ್ ಅಂತೂ. ಅಲ್ಲ ಬ್ರೋ, ಇಂಥ ಲೊಕೇಶನ್ಗೆ ಬರಲ್ಲ ಅಂತ ಹೇಳ್ತೀರಲ್ಲ, ಮೇಲಕ್ಕೆ ಬನ್ನಿ ಅಂದರೆ. ಇತ್ತ ಕಡೆ ರಿವರು ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಕಲಾಸ ಹ್ಯಾಂಗಿಂಗ್ ಬ್ರಿಡ್ಜ್ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಪ್ರತಿ ಸಲನೂ ಹೇಳ್ತಾ ಇರೋದಷ್ಟೇ, ಕಲಾಸಾಗಿ ಒಂದ್ಸಲಿ ವಿಸಿಟ್ ಮಾಡಿ. ನಿಜವಾಗ್ಲೂ ಸೂಪರ್ ಅಂದರೆ ಸೂಪರ್ ಚೆನ್ನಾಗಿದೆ. ಬ್ರಿಡ್ಜಸ್ ನೋಡ್ತಾ ಇರ್ತೀವಿ, ಹೆಂಚ್ ಬ್ರಿಡ್ಜ್ ಅಂದರೆ ವುಡ್ಡಲ್ಲಿ ಮಾಡಿರ್ತಾರೆ. ತುಂಬ ಭಯ ಆಗುತ್ತೆ ನಡೆಯೋಕ್ಕೆ, ಯಾಕಂದರೆ ಶೇಕಿಂಗ್ ಆಗ್ತಾ ಇರುತ್ತೆ, ಕಂಫರ್ಟಬಲ್ ಇರೋದಿಲ್ಲ ಅಂತ. ನೋಡಿ ಇವಾಗ ಹಾಕಿ ತೋರಿಸ್ತೀನಿ. ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ, ಹೆವಿ ಸ್ಟ್ರಾಂಗು. ಸಿಮೆಂಟು ಅನಿಸುತ್ತೆ ಇದು, ಸಿಕ್ಕಾಪಟ್ಟೆ ಹೆವಿ ಸ್ಟ್ರಾಂಗ್ ಇದೆ ಗುರು. ಆರಾಮಾಗಿ ಬೈಕ್ ಹೋದರೆ ಬೈಕ್ ಕೂಡ ಹೋಗ್ಬೋದು ಈ ಕಡೆಯಿಂದ ಹತ್ತು ಕಡೆಗೆ. ತುಂಬ ಚೆನ್ನಾಗಿದೆ.
ಹ್ಯಾಂಗಿಂಗ್ ಬ್ರಿಡ್ಜಿದು ಆಯಿತು. ಇಲ್ಲಿಂದ ನಾವು ಕೈತನಮಕ್ಕಿ, ಅದು ಪ್ರೊನೌನ್ಸಿಯೇಷನ್ ಹೆಂಗಿದೆಯೋ ಗೊತ್ತಿಲ್ಲ, ನಾನು ಹೆಸರು ಹಾಕ್ತೀನಿ. ತುಂಬ ಚೆನ್ನಾಗಿದೆ ಹಿಲ್ ಸ್ಟೇಷನ್ನು. ಒಂದು 4 ಕಿಲೋಮೀಟರ್ಸ್ ಅಡ್ವೆಂಚರ್ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಓಡ್ತಾ ಇದ್ದೀವಿ ಇವಾಗ, ಆಲ್ಮೋಸ್ಟ್ ಎಲ್ಲ ರೆಡಿ. ಜೈ ಶ್ರೀರಾಮ್. ಹಾಂ, ಸಿಕ್ಕಾಬಿಟ್ಟು ಅಡ್ವೆಂಚರ್ ಇದೆ ನೋಡಿ. ಆ್ಯಕ್ಚುಲಿ ಆವಾಗಲೇ ಈ ರೋಡ್ ತೋರ್ಸೋಕ್ಕಾಗಿಲ್ಲ, ಬ್ಯಾಟ್ರಿ ಡೆಡ್ ಆಗಿತ್ತು. ಫುಲ್ ಅಡ್ವೆಂಚರ್. ಸಿಕ್ಕಾಪಟ್ಟೆ ಅಡ್ವೆಂಚರ್. ಮತ್ತು ಸ್ವಲ್ಪ ಸ್ಕಿಡ್ ಆದರೆ ಹೋಗಿ ಆ ಗುಣಿಗಳಲ್ಲಿ ಹೋಗ್ಬಿಡ್ತಾವೆ ಟೈರ್ಗಳು. ಹಾ. ಈ ಮಳೆ ಬಂದರೆ ಸುಮ್ಮನೆ ಪ್ಲೇಸ್ಗಳು ನೋಡ್ಸೋಕ್ಕಾಗಲ್ಲ. ಆ್ಯಕ್ಚುಲಿ ನೀವು ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ, ಫುಲ್ಲು ಮಳೆ, ಸಿಕ್ಕಾಪಟ್ಟೆ ಭೀಕರ ಬಿತ್ತು. ಇಲ್ಲೇ ನಿಲ್ಸೋಣ ಅಂತ. A few moments later. ಏನು ಗೊತ್ತಾ, ಮಳೆ ಬೀಳ್ತಾ ಇದೆ, ಮನೆಗೆ ಹೋಗ್ಬಿಡೋಣ, ಹೋಟೆಲ್ಗೆ ಹೋಗೋಣ ಅಂತ ಇದ್ದೀವಿ. ಇವಾಗ ಸದ್ಯಕ್ಕಂತೂ ಊಟ ತಗೊಂಡು ಮತ್ತೆ ಮನೆಗೆ ಹೋಗೋಣ. ಮನೆ ಅಂತ ಬರ್ತೀನಿ, ಡೈರೆಕ್ಟ್ ಹೋಟೆಲ್ಗೆ ಹೋಗ್ಬಿಡೋದ. ಆ್ಯಕ್ಚುಲಿ ಈ ಥರ ಮಳೆ ಬರ್ತಾಯಿದ್ರೆ ನಾವು ಇದು ಕೈತನಮಕ್ಕಿಗೆ ಹೋಗೋಕ್ಕಾಗಲ್ಲ. ಮಳೆ ಬರ್ತಾಯಿದ್ರೆ ಅದನ್ನು ರೈಡ್ ಮಾಡೋಕ್ಕಾಗಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಮಳೆ ಗುರುವೆ. ನಿನ್ನೆ ಬಿತ್ತು, ಇವತ್ತು ಆಫ್ಟರ್ನೂನು ಸ್ಟಾರ್ಟ್ ಆಗಿಬಿಟ್ಟಿದೆ. ಕ್ಯಾಮ್ರಾ ಆಫ್ ಮಾಡಿಬಿಡ್ತೀನಿ, ಆ್ಯಕ್ಚುಲಿ ಮಳೆ ಜೋರಾಯಿತು. ಸಿಕ್ಕಾಪಟ್ಟೆ ಮಳೆ ಬಂತಿದೆ, ಫುಲ್ಲು ನೆಂದೋಗಿದೆ, ಜಾಕೆಟು ನೆಂದೋಯ್ತು, ಎಲ್ಲ ನೆಂದೋಯ್ತು. ಕ್ಯಾಮ್ರಾಗೆ ಫುಲ್ ಕವರ್ ಆಗಿಬಿಟ್ಟಿದ್ದೀನಿ, ಲಾಗೇನು ಮಾಡಿಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಎಷ್ಟು 2 ಕಿಲೋಮೀಟರ್ಸ್ ಎಲ್ಲ ಬಂದಿದ್ದೆ. ಇಲ್ಲಿ ನೋಡಿ, ವಾಟರ್ ಪ್ರೂಫ್ ಮಾಡ್ಕೊಂಡು ಬಂದು ಫುಲ್ ಸೇಫು. ಹೋಗಿ ಫುಲ್ಲು ಎಳಗಡೆ ಚಟಿಯಲ್ಲಿ ನೀರು ಬಂದ್ಬಿಟ್ಟಿದೆ. ಅರೌಂಡ್ ಟೈಮಿಂಗ್ ಇವಾಗ 4:30 ಆಯಿತು. ಕೇತನ್ಮಕ್ಕಿಗೆ ಹೋಗೋಣ ಅಂದರೆ ಕಂಪ್ಲೀಟ್ಲಿ ಮಳೆ ಬೀಳ್ತೈತೆ. ಜಸ್ಟ್ ಇವಾಗ ಕಮ್ಮಿ ಆಯಿತು. ಇಲ್ಲಿಂದ ಅರೌಂಡ್ 16 ಕಿಲೋಮೀಟರ್ಸ್ ಇದೆ. ಮತ್ತೆ ಮಳೆ ಬರೋ ಥರನೂ ಇದೆ, ಅದಕ್ಕೆ ಹೋಗೋದು ಬೇಡ ಅಂತ ಇವತ್ತು ಇಲ್ಲಿಗೆ ಎಂಡ್ ಮಾಡೋಣ. ಇಲ್ಲೇ ಸ್ಟೇ ಆಗಿ ನಾಳೆ ಬೆಳಗ್ಗೆ ನಾವು ಇಲ್ಲಿಂದ ಕೇತನ್ಮಕ್ಕಿ ಹೋಗ್ಬೇಕು. ಆ್ಯಕ್ಚುಲಿ ದಿ ಬೆಸ್ಟ್ ಪ್ಲೇಸು ನಾವು ಕಲಾಸ ಬಂದರೆ ಒಬ್ಬ ಬೈಕರ್ ಆಗಿ ಕೇತನ್ಮಕ್ಕಿ ಹೋದರೆ ದಿ ಬೆಸ್ಟ್ ಪ್ಲೇಸು ಆ್ಯಕ್ಚುಲಿ ಬೈಕರ್ಸ್ಗೆ. ಕಂಪ್ಲೀಟ್ಲಿ ಹಿಲ್ ಸ್ಟೇಷನ್ನು ಕಂಪ್ಲೀಟಾಗಿ ನಾವು ರೈಡ್ ಮಾಡ್ಬೋದು ಮೇಲಕ್ಕೆ. ಒಂದು 4 to 5 ಕಿಲೋಮೀಟರ್ಸು ರೇಂಜು ಕಂಪ್ಲೀಟ್ಲಿ ಅಡ್ವೆಂಚರ್ ಇರುತ್ತೆ, ಸೂಪರ್ ಇರುತ್ತೆ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇವತ್ತು ಮಳೆ ಬಂದು ನಮ್ಮ ಅನ್ಕೊಂಡಿರೋ ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಅಂದರೂ ಕೂಡ ಇಲ್ಲೇ ಇದ್ದೀವಿ. ಪರವಾಗಿಲ್ಲ, ಇನ್ನೂ ಒಂದು ದಿವಸ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂತ ನಾಳೆ ಹೋಗಿ ಕೇತನ್ಮಕ್ಕಿನ ಎಕ್ಸ್ಪ್ಲೋರ್ ಮಾಡ್ತೀವಿ. ಆ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಕೊಡ್ತೀವಿ. ಆ್ಯಕ್ಚುಲಿ ಇಲ್ಲಿ ಇಂಟರ್ನೆಟ್ ಇಲ್ಲ, ಮೇನ್ ಅದೇ ಪ್ರಾಬ್ಲಮ್ಮು. ವೀಡಿಯೋ ಎಡಿಟಿಂಗು ಮಾಡ್ತಾಯಿಲ್ಲ, ಬರೀ ರೆಕಾರ್ಡ್ ಮಾಡಿಟ್ಕೊಂಡಿದ್ದೀವಿ. ಮೇ ಬಿ ಲೇಟಾಗಿ ಬರ್ಬೋದು, ಬಟ್ ಖಂಡಿತ ಬರ್ತವೆ, ತುಂಬ ಚೆನ್ನಾಗಿರ್ತವೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದರ ಜೊತೆಗೆ ಮಳೆಯಲ್ಲಿ ಕೂಡ ವೀಡಿಯೋಗಳು ಮಾಡಿದ್ದೀವಿ, ತುಂಬ ಚೆನ್ನಾಗಿದ್ದಾವೆ. ನಿಮಗೆ ನಮ್ಮ ಸುತ್ತಮುತ್ತ ರೂಮ್ ಪಕ್ಕದಲ್ಲೇ ಒಂದು ನದಿ ಹರಿತಾ ಇದೆ. ನಿಮ್ಮ ಸೌಂಡ್ ಕೇಳಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ, ನಾನು ತೋರಿಸ್ತೀನಿ. ನಾನು ನಿಮಗೆ ಸೂಪರಾಗಿದೆ, ಕಾಣಿಸ್ತಾ ಇದೆಯಾ? ಹಾಂ, ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕಂಪ್ಲೀಟ್ಲಾಗಿ ಪಕ್ಕ ನದಿ ಪಕ್ಕದಲ್ಲೇ ಇದೆ ರೂಮು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೂಪರ್ ಇದೆ ನೋಡೋಕ್ಕಂತೂ, ನೆಕ್ಸ್ಟ್ ಲೆವೆಲ್. ಇದು ನಾವಿರೋ ರೂಮ್ ಇದೆ,
ಸ್ಟೇ ಹೋಮ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಾವು ಆ್ಯಕ್ಚುಲಿ 1 ಡೇ ಸ್ಟೇ ತೊಗೊಂಡಿದ್ದು, ಬಟ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಇಲ್ಲೇ ಇರೋಣ ಅಂತ. ಆ್ಯಕ್ಚುಲಿ ನಾಳೆ ಕೇತನ್ಮಕ್ಕಿ ಬೇಗ ಆದರೆ ನೋಡ್ತೀವಿ, ಇಲ್ಲ ಅಂದರೆ ನಾಳೆನೂ ಮೇ ಬಿ ಇಲ್ಲೇ ಸ್ಟೇ ಮಾಡ್ತೀವಿ. ಯಾಕಂದರೆ ಹೆಂಗೆ ಗೊತ್ತಾ, ನಾವು ಇವಾಗ ರೂಮ್ ಮಾಡಿರೋದು ಕೂಡ ಸೆಂಟರ್ ಆಫ್ ಲೊಕೇಶನ್ಸ್ ಮಾಡಿದ್ದೀವಿ. ಅಂದರೆ ಇಲ್ಲಿ ರೈಟ್ಗೆ ಒಂದು 10-15 ಕಿಲೋಮೀಟರ್ಸು, ಲೆಫ್ಟ್ಗೆ ಒಂದು 10-15 ಕಿಲೋಮೀಟರ್ಸು ರೇಂಜಲ್ಲಿ ನಾವು ಸೆಂಟ್ರಲ್ಲಿ ರೂಮ್ ಮಾಡಿರೋದ್ರಿಂದ ನಾವು ರೂಮ್ ಚೇಂಜ್ ಮಾಡಬೇಕು, ಇಲ್ಲ ನಾವು ಚೇಂಜ್ ಅಂದರೆ ಮತ್ತೆ ಬೇರೆ ರೂಮ್ ಹುಡ್ಕಾಡಬೇಕು ಅನ್ನೋ ಟೆನ್ಷನ್ ಇಲ್ಲ. ಆ ಕಡೆ ಇವಾಗ ಆಲ್ರೆಡಿ ಲೆಫ್ಟ್ ಸೈಡ್ ಆಗಿರೋ ಎಲ್ಲ ಪ್ಲೇಸ್ಗಳನ್ನ ಕವರ್ ಮಾಡಿದ್ದೀವಿ. ರೈಟ್ ಸೈಡ್ ಹೋಗಬೇಕಾಗಿತ್ತು, ಅದು ಮಳೆ ಬಂತು ನಿಂತೋಯ್ತು. ಮೇ ಬಿ ರೈಟ್ ಸೈಡು ನಾಳೆ ಕವರ್ ಮಾಡ್ತೀವಿ. ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.